ನಗರ ಬೆಳೆಸ್ತಾ ಹೋಗ್ತಾ ಇದ್ದೀವಿ, ಅದು ಲಿಮಿಟ್ ಇಲ್ಲದೆ ಬೆಳೆಸ್ತಾ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಗಲೀಜು ಮಾಡೋ ಅಭ್ಯಾಸನೂ ಇನ್ನೂ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ಲಾಸ್ಟಿಕ್ ಎಲ್ಲ ಬರೋಕ್ಕೆ ಮುಂಚೆ ಇಷ್ಟೊಂದೆಲ್ಲ ಭಯಂಕರವಾಗಿರಲಿಲ್ಲ ಸಿಚುಯೇಷನು. ಎಲ್ಲನೂ ಹೆಂಗೋ ಒಂದು ಲೆವೆಲ್ಗೆ ಗೊಬ್ಬರ ಆಗೋಗ್ಬಿಡೋದು. ಪ್ಲಾಸ್ಟಿಕ್ ಬಂದಮೇಲೆ ಜೊತೆಗೆ ನಮ್ಮ ಕೊಳ್ಳುಬಾಕ ಸಂಸ್ಕೃತಿ ಎಲ್ಲ ಜಾಸ್ತಿ ಬೆಳೆಸಿ ನಮ್ಮನ್ನು ಕೊಳ್ಳುಬಾಕರನ್ನಾಗಿ ಮಾಡಿ ಇವತ್ತು ಏನು ತಿಂದರೂ ಅಲ್ಲಲ್ಲೇ ಬಿಸಾಕುವ ಲೆವೆಲ್ಗೆ ಬಂದಿದ್ದೀವಿ. ಯಾವ ಪ್ರಾಣಿನೂ ಕೂಡ, ಯಾವ ಪಕ್ಷಿನೂ ನೋಡಿದ್ರು ಅದಿರೋ ಜಾಗ, ಅದರ ಸುತ್ತಮುತ್ತಲ ಜಾಗ ತುಂಬ ಕ್ಲೀನಾಗಿ ಇಟ್ಕೊಳುತ್ತೆ. ಹೊರಗಡೆ ಹೋಗಿ ಗಲೀಜು ಮಾಡಿದ್ರು ಅದು ಗೊಬ್ಬರ ಆಗುತ್ತೆ. ಬಟ್ ನಾವು ಮಾಡೋ ಗಲೀಜೆಲ್ಲ ಯಾವುದೂ ಗೊಬ್ಬರ ಆಗಲ್ಲ, ಅದು ವಿಷ ಆಗುತ್ತೆ. ಈ ಥರದ್ದು ಜನಪರ ಕೆಲಸಗಳನ್ನ ಇನ್ನೂ ಹೆಚ್ಚಿಗೆ ಮಾಡ್ತಾ ಹೋಗಲಿ ಅನ್ನೋದು ನನ್ನ ಹಾರೈಕೆ. ಜೊತೆಗೆ ಲಿಂಗರಾಜ್ ಅವರು ಕರೆದಿದ್ದಕ್ಕೆ ನಾನು ಬಂದೆ. ಬಟ್ ಅದ್ರ ಮೂಲಕ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಇವರು ಸಹ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಎಲ್ರಿಗೂ ಒಳ್ಳೆಯದೇ ಅಲ್ಲ. ಸಂತೋಷ. ಇವತ್ತು ಜೈ ಕರ್ನಾಟಕ ಕೋದಂಡ ಮತ್ತು ಎಲ್ಲ ಸ್ನೇಹಿತರು ಆಸಕ್ತಿ ವಹಿಸಿ ಮಾಡ್ತಾಯಿದ್ದಾರೆ. ಇದೇ ರೀತಿ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ಸು ಮತ್ತು ಬೆಂಗಳೂರು ಬಗ್ಗೆ ಕಾಳಜಿ ಇರ್ತಕ್ಕಂಥವರು ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ. ಜನ ಕೂಡ ಇದನ್ನು ಅರ್ಥಕೊಂಡು ಸ್ವಚ್ಛತೆ ಕಾಪಾಡ್ಕೊಳ್ಳೋದಕ್ಕೆ ಅವರು ಸಹಕಾರ ಕೊಡಬೇಕು ಅಂತ ಜನರಲ್ಲಿ ಮನವಿ ಮಾಡ್ತೀನಿ. BTM ಕ್ಷೇತ್ರದಲ್ಲಿ ಇಷ್ಟು ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಆಗಿದೆ, ಇಷ್ಟು ಗ್ರ್ಯಾಂಡಾಗಿ ಇದಾಗಿದೆ ಅಂದರೆ ಇದೇ ಮೊದಲನೇ ಸಲ. ಇದು ಒಂದು ಸ್ವಚ್ಛತಾ ಕಾರ್ಯಕ್ರಮ ಅಲ್ವಾ, ಅದಕ್ಕೋಸ್ಕರ ಅವರು ಬಂದು ಈ ಸ್ವಚ್ಛತಾ ಭಾಗವಹಿಸ್ರಿ ಅಂತ ಇದು ಕೇಳಿದ್ದಕ್ಕೆ ನಾವು ಮನಸ್ಪೂರ್ವಕವಾಗಿ ಇದರಲ್ಲಿ ಭಾಗವಹಿಸಿದ್ವಿ. ಇದು ನೋಡಿಬಿಟ್ಟು ನಾವು ಇನ್ನೊಂದು ಸಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ತುಂಬ ಚೆನ್ನಾಗಿ ನಡೆದಿದೆ. ಇದೇ ಥರ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ಹೆಣ್ಮಕ್ಳು ಅವರವ್ರ ಮನೆ, ನಮ್ಮ ಮನೆ, ನಮ್ಮ ಜಾಗ ಕ್ಲೀನಾಗಿ ಇಟ್ಕೊಂಡ್ರು ನಾವು ಮುಂದೆ ಇದಾದರೆ ಕ್ಲೀನಾಗಿರುತ್ತೆ, ಎಲ್ಲ ಸ್ವಚ್ಛತೆ ಆಗಿರುತ್ತೆ. ಒಂದು ಮೋದಿಯವರಾಗಲಿ ಗಾಂಧೀಜಿಯವರು ಏನು ಆಸೆ ಪಟ್ಟಿದ್ರು ಒಂದು ಸ್ವಚ್ಛತಾ ಕಾರ್ಯಕ್ರಮದ ಇದ್ರ ಬಗ್ಗೆ, ಇದೊಂದು ನಿದರ್ಶನ, ಇದೊಂದು ಒಳ್ಳೆ ಪ್ರಯತ್ನ ಅಂದ್ಬಿಟ್ಟು ನಾನಿದ್ದೀನಿ. BTM ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮನೆ, ರಸ್ತೆ, ಊರು ಸ್ವಚ್ಛವಾಗಿದ್ದರೆ ನಮ್ಮ ಬೆಂಗಳೂರು ಸ್ವಚ್ಛ ಆಗುತ್ತೆ. ನಮ್ಮ ಬೆಂಗಳೂರು ಸ್ವಚ್ಛ ಆಗಿದ್ದರೆ ನಮ್ಮ ರಾಜ್ಯ ಸ್ವಚ್ಛ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಕಾರಣ ನಮ್ಮ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಗಳು ಇದಕ್ಕೆ ಬಲಗೂಡಿಸಿ ಅತ್ಯಂತ ಉತ್ಸುಕರಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ನಾಗರಿಕರು ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬ ನಾಗರಿಕರ ಒಳ್ಳೆಯ ಸ್ಪಂದನೆ ದೊರಕಿದೆ. ಇದರಿಂದ ನಾವು ಈ ಬೆಂಗಳೂರನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಅತಿ ಶೀಘ್ರವಾಗಿ ನಾವು ಈ ಬೆಂಗಳೂರನ್ನು ಸ್ವಚ್ಛ ಮುಕ್ತವಾದ ಬೆಂಗಳೂರನ್ನಾಗಿ ಮಾಡುತ್ತೇವೆ ಅಂತ ನಾವು ಜೈ ಕರ್ನಾಟಕ ಸಂಘಟನೆ ಗುರಿ ಮುಟ್ತೇವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಆ ಗುರಿನ ಸಾಧಿಸ್ತೀವಿ.
ಕರ್ನಾಟಕದ 100 ದಿನ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ 100 ದಿನಗಳ ಕಾರ್ಯಕ್ರಮ ಈಗ 140ನೇ ದಿನದ ಕಡೆ ಕಾಲಿಡ್ತಾ ಇದೆ. ನಾವು BTM ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿನ ಅಥವಾ ಒಂದು ವಾರ ಅಲ್ಲ ಅಂತೇಳಿ ನಾವು 15 ದಿನಗಳ ಮುಂಚೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಂದಿರಿ. ವಿಶೇಷವಾಗಿ ನಾವು ಮೈಕಲ್ ಲೇಔಟ್ ಪೊಲೀಸ್ ಸ್ಟೇಷನಿಂದ ಸ್ಟಾರ್ಟ್ ಮಾಡಿ ಸ್ಟೇಷನ್ ಸುತ್ತಮುತ್ತ ಕ್ಲೀನ್ ಮಾಡಿ ನಾವು ಸ್ಟೇಷನ್ ಸುತ್ತಮುತ್ತ ಗಿಡಗಳು ಹಾಕೋದ್ರ ಮೂಲಕ ಪರಿಸರ ಸ್ವಚ್ಛವಾಗಿ ಇಡೋದಲ್ದಿರ ಪರಿಸರ ಇನ್ನು ಗಿಡಗಳು ಹಾಕೋದು ಅಥವಾ ನಾವು ಕಾಂಪೌಂಡ್ಗಳನ್ನ ಪೇಂಟ್ ಮಾಡಿಸೋದಾಗಿರಲಿ, ನಾವು ಪಬ್ಲಿಕ್ಗೆ ಅವೇರ್ನೆಸ್ ಮಾಡೋಂಥ ಕ್ಯಾಂಪೇನ್ಗಳಾಗಿರಲಿ, ನಾವು JBM ನಗರದಲ್ಲಿ ಮೇಯರ್ನ ಕರೆದು ಅಂಗಡಿಗಳಲ್ಲಿ ಡಸ್ಟ್ಬಿನ್ ಕೊಡೋ ಮೂಲಕ ಸ್ವಚ್ಛವಾಗಿಡಿ, ಗಲೀಜು ಮಾಡಬೇಡಿ, ಕಸಗಳನ್ನ ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳಿರಿ. ಕಾಲೇಜ್ಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕಸದ ಸೆಗ್ರಿಗೇಷನ್ ಬಗ್ಗೆ ಅಪಾರ್ಟ್ಮೆಂಟ್ಗಳಲ್ಲಿ ಸುಮಾರು ಕಡೆ ಜಾಥಾಗಳು ಮಾಡಿರಿ, ವಿಷಯಗಳು ತಿಳಿಸಿರಿ. ಕೋದಂಡ ಅವರ ಇನ್ಚಾರ್ಜಲ್ಲಿ ಸುದ್ಗುಂಡ್ಪಾಳ್ಯ ವಾರ್ಡಲ್ಲಿ ನಾವು ಒಂದು ಬಸ್ ಶೆಲ್ಟರ್ ರೆಡಿ ಮಾಡೋದಾಗಿರಲಿ, ಸುಮಾರು ಮೋರೆಗಳು ರೆಡಿ ಮಾಡಿಸ್ಕೊಡೋದಾಗಿರಲಿ, ಮಳೆಗಾಲ ಆಗಿರೋದ್ರಿಂದ ಡ್ರೈನ್ ಎಲ್ಲೂ ನೀರು ನಿಲ್ಲದೇ ಇರೋ ಥರ ವ್ಯವಸ್ಥೆಗಳು ಮಾಡೋದಾಗಿರಲಿ, ಒಂದೆರಡು ಡಂಪಿಂಗ್ ಪಾಯಿಂಟ್ಗಳು ಕ್ಲಿಯರ್ ಮಾಡಿ ಕೌನ್ಸಿಲರ್ಗಳ ಹತ್ರ ಮಾತಾಡಿ, ರಾಜಕೀಯದವ್ರ ಹತ್ರ ಮಾತಾಡಿ, ಅವ್ರು ಬಗ್ದೇ ಇದ್ದಾಗ ನಾವು ಸಂಘಟನೆಯವ್ರು ನಾವೇ ನಿಂತು ಡಂಪಿಂಗ್ ಪಾಯಿಂಟ್ಗಳನ್ನ ಕ್ಲಿಯರ್ ಮಾಡೋದಾಗಿರಲಿ, ಈ ಥರ ಸುಮಾರು ಕಾರ್ಯಕ್ರಮಗಳನ್ನ ಒಂದು 15 ದಿನದಿಂದ ಮಾಡ್ಕೊಂಬರ್ತಾಯಿರಿ. ಕೊನೆಯ ದಿನ ನಾವು 15 ದಿನಗಳ ಕೆಲಸಗಳು ಮಾಡಿ ಇವತ್ತೊಂದು ನಾವು ಜನಜಾಗೃತಿ ಜಾಥಾ ಮೂಡಿಸಿ ಒಂದು ಬೃಹತ್ ಮಟ್ಟದಲ್ಲಿ ಒಂದು ಜನಜಾಗೃತಿ ಜಾಥಾ ಮಾಡಿ ನಾವು ಇವತ್ತು ಮಾಡಿ ಮುಗಿಸಿದ್ದೀರಿ. ಇನ್ನು ಮಿಕ್ಕಿದ್ದು BTM ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವೀಕೆಂಡ್ ಅಂದರೆ ಶನಿವಾರ ಭಾನುವಾರಗಳು ಎಲ್ಲರೂ ಫ್ರೀ ಇದ್ದಿದ್ದಾಗ ವಾರಕ್ಕೆ ಒಂದಿನ ಇದೇ ಥರ 2 ತಿಂಗಳು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡು ಮಾಡಿ ಇವತ್ತಿಗೆ ಮುಗಿಸಿದ್ದೀರಿ.